ಪೊಲೀಸ್ ಕಸ್ಟಡಿಯಲ್ಲಿರುವ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಪೊಲೀಸರ ವಿಚಾರಣೆಯನ್ನ ಎದುರಿಸ್ತಾ ಇದ್ದು ಕಾಮಾಕ್ಷಿಪಾಳ್ಯ ಪೊಲೀಸರ ಕಸ್ಟಡಿಯಲ್ಲಿ ಪವಿತ್ರ ಗೌಡ ಇದ್ದು ಇವತ್ತು ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ಹೊತ್ತಲ್ಲಿ ಅಸ್ವಸ್ಥರಾಗಿದ್ದಾರೆ. ಪೊಲೀಸ್ ಠಾಣೆಗೆ ವೈದ್ಯರನ್ನ ಕರೆಸೋ ಮೂಲಕವಾಗಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಪವಿತ್ರ ಗೌಡರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಇಲ್ಲಿಯವರೆಗೂ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಂತಹ ಪವಿತ್ರ ಗೌಡಗೆ ಆಲ್ ಆಫ್ ಸಡನ್ ಏನಾಯ್ತು, ಆರೋಗ್ಯದಲ್ಲಿ ಏನ್ ವ್ಯತ್ಯಾಸ ಆಯ್ತು ಗೊತ್ತಿಲ್ಲ. ವೈದ್ಯರ ತಪಾಸಣೆ ಬಳಿಕ ಈಗ ಗೊತ್ತಾಗಬೇಕಾಗಿದೆ. ಸದ್ಯ ಹೆಚ್ಚಿನ ಚಿಕಿತ್ಸೆಯ ಅನಿವಾರ್ಯತೆ ಇದೆ ಅಂತ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸದ್ಯ ವಿಚಾರಣೆಯನ್ನ ಕಾಮಾಕ್ಷಿಪಾಳ್ಯಲ್ಲಿ ದಾಖಲಾದಂತಹ ಕೇಸ್ ಆದ್ರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಅವರನ್ನ ನೇರ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗ್ತಾ ಇರುವಂತಹ ದೃಶ್ಯ. ಪೊಲೀಸರ ಭದ್ರತೆಯೊಂದಿಗೆ ಪೊಲೀಸರ ಸಮ್ಮುಖದಲ್ಲೇ ಅವರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಪವಿತ್ರ ಗೌಡಗೆ ಏನಾಯ್ತು? ದಿವ್ಯ ಜ್ಯೋತಿ, ಪವಿತ್ರ ಗೌಡ ಮಧ್ಯಾಹ್ನದಿಂದಲೂ ಕೂಡ ಅಸ್ವಸ್ಥರಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅನಂತರದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಪವಿತ್ರ ಗೌಡರನ್ನ ಇಲ್ಲಿಗೆ ಠಾಣೆಗೆ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡ್ತಿತ್ತು. ಆದ್ರೆ ಈಗ ಕೆಲವೇ ನಿಮಿಷಗಳ ಹಿಂದೆ ಅವರು ತೀವ್ರ ಅಸ್ವಸ್ಥರಾದ್ರು ಅನ್ನೋ ಮಾಹಿತಿ ಆಧಾರದ ಮೇಲೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂತದ್ದು. ಆದ್ರೆ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸೂಕ್ತವಾಗಿ ಮಾಹಿತಿ ಇಲ್ಲ. ಬಟ್ ಬೆಳಗ್ಗೆಯಿಂದಲೂ ಕೂಡ ತೀವ್ರ ಅಸ್ವಸ್ಥರಾಗಿದ್ರು. ಪೊಲೀಸರ ವಿಚಾರಣೆಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇರ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸರು ಆ ವೈದ್ಯರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬಂದಿದ್ರು. ಪೊಲೀಸ್ ಠಾಣೆಯಲ್ಲಿ ಮಧ್ಯಾಹ್ನದಿಂದಲೂ ಕೂಡ ಇಲ್ಲಿ ತನಕ ಕೂಡ ಕೆಲವು ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗಲ್ಲ, ಮತ್ತೆ ತೀವ್ರವಾಗಿ ಅಸ್ವಸ್ಥರಾಗ್ತಿದ್ದಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ತಕ್ಷಣಕ್ಕೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ಅಲ್ಲಿ ಆ ವೈದ್ಯರ ತಂಡ ಕರ್ಕೊಂಡು ಹೋಗಿರುವಂತದ್ದು. ಬಟ್ ಯಾವ ಆಸ್ಪತ್ರೆಗೆ ಹೋದ್ರು ಮತ್ತೆ ಅವ್ರಿಗೆ ಈ ಸದ್ಯಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಮಾಹಿತಿ ಇಲ್ಲ. ಬಟ್ ಅಸ್ವಸ್ಥರಾಗಿರೋದ್ರ ಬಗ್ಗೆ ಅಂತೂ ಖಚಿತಪಡಿಸಿರುವಂತದ್ದು. ಹಾಗಾಗಿ ಇವತ್ತೇನು ವಿಚಾರಣೆಯಲ್ಲಿದ್ರು ಪವಿತ್ರ ಗೌಡ ಕೆಲವು ದಿನಗಳಿಂದಲೂ ಕೂಡ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ಯಾವುದೇ ಆಹಾರವನ್ನು ಕೂಡ ತಗೋತಾ ಇರ್ಲಿಲ್ಲ. ಅದೇನಾದ್ರು ಫುಡ್ ಪಾಯ್ಸನ್ ಆಯ್ತಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಯ್ತಾ ಅನ್ನೋದು ಇನ್ನಷ್ಟು ಮಾಹಿತಿ ಲಭ್ಯ ಆಗ್ಬೇಕಾಗಿರುವಂತದ್ದು. ದಿವ್ಯ ಜ್ಯೋತಿ, ಪೊಲೀಸ್ ಕಸ್ಟಡಿಯಲ್ಲಿ ಇರೋ ಹೊತ್ತಿನಲ್ಲಿ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಾಧ್ಯತೆ ತೀರಾ ಕಮ್ಮಿ. ಯಾವ್ದಾದ್ರು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಹೆಚ್ಚು. ಬಟ್ ಸರಿಯಾದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರಾ ಪೊಲೀಸರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ? ದಿವ್ಯ ಜ್ಯೋತಿ, ಏನಾದ್ರು ಮೇಜರ್ ಪ್ರಾಬ್ಲಮ್ ಮಾತ್ರ ಅಷ್ಟೇ ಅವರು ಏನು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತದ್ದು. ಚಿಕ್ಕ ಪುಟ್ಟ ಸಮಸ್ಯೆ ಏನಾದ್ರು ಫುಡ್ ಪಾಯ್ಸನ್ ಆಗ್ಬೋದು, ಬೇರೆ ರೀತಿಯ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೆ ಪಕ್ಕದಲ್ಲಿ ಇರುವಂತ ಖಾಸಗಿ ಆಸ್ಪತ್ರೆ ವೈದ್ಯರನ್ನ ಪೊಲೀಸರು ಕಳಿಸುವಂತ ಕೆಲಸ ಮಾಡುವಂತದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಪೊಲೀಸ್ ಠಾಣೆಗೆ ಪವಿತ್ರ ಗೌಡರನ್ನ ಚಿಕಿತ್ಸೆಗೆ ಕರೆಸಿದ್ರು. ಇಬ್ರು ವೈದ್ಯರ ತಂಡ ಬಂದು ಚಿಕಿತ್ಸೆ ಮಾಡಿದ್ದಂಥದ್ದು. ಆದ್ರೆ 2 ಗಂಟೆಯಿಂದ 5 ಗಂಟೆ ತನಕ ಒಳಗಡೆ ಇದ್ದಂತ ವೈದ್ಯರೇನಿದ್ರು ಅವರ ತಂಡದ ಜೊತೆಗೆ ಪವಿತ್ರ ಗೌಡ ಹೋಗಿರೋ ಕಾರಣಕ್ಕಾಗಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಇಲ್ಲ. ಕಳೆದ 2-3 ದಿನಗಳಿಂದಲೂ ಒಂದು ಮಾಹಿತಿ ಬರ್ತಾ ಇತ್ತು ಅಂದ್ರೆ ಅವರು ಯಾವುದೇ ಊಟ ಕೊಟ್ಟರು ಕೂಡ ತಗೋತಾ ಇಲ್ಲ. ಪೊಲೀಸರ ವಿಚಾರಣೆಗೂ ಕೂಡ ಅಷ್ಟಕ್ಕಷ್ಟು ಸ್ಪಂದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಇವತ್ತು ಊಟ ಮಾಡ್ದೇನೆ ಏನಾದ್ರು ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ಬೇಕಾಗಿರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.